ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮನ ಮನೆಗೇನೋ ಹೋಗ್ಬೇಕು ಅಂತ ಬಂದ್ಬಿಟ್ಟೆ. ಆದ್ರೆ ಗಡಿಬಿಡಿನಲ್ಲಿ ದುಡ್ಡೇ ತರ್ಲಿಲ್ವಲ್ಲ ನಾನು. ಇವಾಗ ವಾಪಸ್ ಹೋಗಿ ದುಡ್ಡು ತಗೊಂಡ್ ಬಂದ್ಬಿಡ್ಲಾ? ಬೇಡ ಬೇಡ ಬೇಡ. ನಾನು ಹೋಗೋ ಅಷ್ಟರಲ್ಲಿ ಅವರು ಬಂದ್ಬಿಟ್ಟಿದ್ರೆ ಸುಮ್ಮನೆ ಮಾತಕ್ ಮಾತು ಬೆಳೆದು ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು. ಬೇಡ ಬೇಡ ಬೇಡ. ಏನ್ ಮಾಡ್ಲಿ? ಅಪ್ಪಾ, ಸದ್ಯ ನೆಟ್ವರ್ಕ್ ಬಂದಿದೆ. ಅಕ್ಕಂಗೆ ಈಗಲೇ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ. ಆಗ ಏನ್ ಮಾಡ್ಬೇಕು ಅಂತ ಅವಳೇ ಹೇಳ್ತಾಳೆ. ಹೌದು, ಅದೇ ಕರೆಕ್ಟು. ಫೋನ್ ತಗೋ ಅಕ್ಕ. ಅಯ್ಯೋ, ಸ್ವಿಚ್ ಆಫ್ ಆಗೋಯ್ತಲ್ಲ. ಏನ್ ಮಾಡ್ಲಿ ನಾನೀಗ? ಇಷ್ಟೊತ್ತಲ್ಲಿ ನಾನು ಯಾವತ್ತೂ ಈ ತರ ಒಬ್ಳೆ ಬಂದಿರ್ಲಿಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. फिर भी हम आया था आपको बचाने के लिए मैडम। नहीं मैडम, अब बहुत बड़ी मुसीबत में है मैडम, वो भी आपका पति का वजह से। लेकिन आपको बातचीत किया था ना, वो उसको बहुत गुस्सा आ गया था मैडम। ಚಿನ್ನು ಮರಿಗೆ ಕೆಲಸದವ್ರು ಬಂದು ಮನೇನ ಕ್ಲೀನ್ ಮಾಡಿ ಹೋಗ್ತಾರೆ ಅಂತ ಹೇಳಿದ್ದೀನಿ. ನಾನೇ ಎದ್ದು ಎದ್ದು ನಿಮ್ಮನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅವ್ರಿಗೆ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಅಂದ್ರೆ ಸೆಕ್ಯೂರಿಟಿ ಹೇಳಿದ್ ನಿಜನಾ? ಅವ್ರು ಯಾಕೆ ಹೀಗೆ ಆಡ್ತಿದ್ದಾರೆ? ಅವ್ರಿಗೇನಾದ್ರೂ ಸಮಸ್ಯೆ ಇದೆಯಾ? ಇದು ಚಿಕ್ಕ ವಯಸ್ಸಿಂದಾನೂ ಇರೋದಾ ಅಥವಾ ಇತ್ತೀಚೆಗೆ ಶುರುವಾಗಿರೋದಾ? ಅಯ್ಯೋ ದೇವ್ರೆ, ನನಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಇದನ್ನೆಲ್ಲ ನಾನು ಯಾರ ಹತ್ರ ಕೇಳಿ ತಿಳ್ಕೊಳ್ಳಿ? ಅವ್ರು ಬೆಳೆದಿದ್ದ ಆಶ್ರಮ. ಹೌದು, ಆಶ್ರಮಕ್ಕೆ ಹೋದ್ರೆ ಅವ್ರ ಬಗ್ಗೆ ನಂಗೆ ವಿಷಯಗಳು ಗೊತ್ತಾಗುತ್ತೆ. ಅದೇ ಸರಿ, ಅದೇ ಸರಿ. ಫಾದರ್, ನಮಸ್ತೆ. ನಮಸ್ತೆ. ಯಾರಮ್ಮ ನೀವು? ಇಷ್ಟೊತ್ತಿಗೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಫಾದರ್, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನ್ನ ಹೆಸರು ಜಾಹ್ನವಿ ಅಂತ. ನನ್ನನ್ನು ನೋಡೋದಕ್ಕ? ಇದಕ್ಕೆ ಮುಂಚೆ ನಿಮ್ಮನ್ನೆಲ್ಲೂ ನೋಡಿಲ್ವಲ್ಲ? ಇಲ್ಲ ಫಾದರ್, ನಾನು ಇಲ್ಲಿಗೆ ಬರ್ತಿರೋದೇ ಮೊದಲನೇ ಸತಿ. ಹೌದಾ? ಸರಿ, ನನ್ನಿಂದ ಏನಾಗಬೇಕಾಗಿತ್ತು? ನಿಮಗೆ ಜಯಂತ್ ಅನ್ನೋರು ಗೊತ್ತಾ? ಬೈ ದ ವೇ ಫಾದರ್, ಮುಂದೆ ಯಾವುದು ಹೆಚ್ಚು ಕಮ್ಮಿ ಆಗದೆ ಇರಲಿ ಅಂತ Take care, father. Take care.
ಅಯ್ಯೋ, ಯಾಕೇನಾಯ್ತು? ಅವ್ರ ಹೆಸರು ಕೇಳ್ತಿದ್ದಾಗ ಯಾಕಿಷ್ಟು ಗಾಬರಿ ಆಗ್ತಿದ್ದೀರಾ? ಜಯಂತ್ ಅವ್ರು ನಿಮ್ಗೆ ಏನಾಗಬೇಕು? ಅವ್ರ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ದೀರಾ? ಅವ್ರು ನನ್ನ ಗಂಡ. ಅವ್ರು ಇಲ್ಲೇ ಬೆಳೆದಿದ್ದಲ್ವಾ, ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಬಂದೆ. ಅವ್ನು ಮದುವೆ ಆಗಿದ್ದೀನಿ ಅಂತಿದ್ಯಾ? ಈಗ ಅವನ ಬಗ್ಗೆ ತಿಳ್ಕೊಂಡು ಏನಮ್ಮ ಮಾಡ್ತೀಯಾ? ದೇವ್ರ ಮೂಲ ಋಷಿ ಮೂಲ ತಿಳ್ಕೊಬಾರ್ದು ಅಂತ ನನಗೆ ಗೊತ್ತಿದೆ ಫಾದರ್. ಆದರೆ ನನ್ನ ಗಂಡನ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ನನಗಿದೆ ಅಲ್ವಾ? ನೋಡಿ, ನಿಮ್ಗೆ ಅವ್ರ ಬಗ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೆಲ್ಲ ನನಗೆ ಹೇಳಿ. ಯಾರ್ಯಾರೋ ಏನೇನೋ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಂಗೆ ಇದನ್ನೆಲ್ಲ ಕೇಳಿ ಯಾವ್ದು ನಿಜ ಯಾವ್ದು ಸುಳ್ಳು ಒಂದು ಗೊತ್ತಾಗ್ತಿಲ್ಲ. ಪ್ಲೀಸ್ ಹೇಳಿ. ಬೇಡ, ನಾನು ಯಾವುದನ್ನು ಮರಿಬೇಕಂತಿದ್ನೋ ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಮ್ಮ. ಅಯ್ಯೋ, ದಯವಿಟ್ಟು ಹಾಗೆ ಮಾತ್ರ ಹೇಳಬೇಡಿ ಫಾದರ್. ನಾನು ತುಂಬ ಗೊಂದಲದಲ್ಲಿದ್ದೀನಿ. ನನಗೆ ನಿಜ ಗೊತ್ತಾಗಬೇಕು. ನೀವೇ ಅದಕ್ಕೆ ನಂಗೆ ಸಹಾಯ ಮಾಡಬೇಕು. ಈ ಪರಿಸ್ಥಿತಿಲಿ ನನ್ನ ಅಪ್ಪ ಅಮ್ಮ ಮನೆಗೆ ಹೋಗೋದಕ್ಕಾಗಲ್ಲ. ಅಲ್ಲಿ ಹೋದ್ರೂ ಅವ್ರಿಗೆ ನಾನು ಏನು ಅಂತ ಹೇಳಿ. ನೋಡಿ, ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರಲ್ಲಿಗೆ ಯಾಕೆ ಬಂದರು, ಹೇಗೆ ಬಂದರು, ಯಾವ ಪರಿಸ್ಥಿತಿನಲ್ಲಿ ಇಲ್ಲಿಗೆ ಬಂದರು ಅಂತ ದಯವಿಟ್ಟು ಹೇಳಿ. ಯಾರು ಇಲ್ದಲೇ ಇರೋರು ಅನಾಥರಲ್ಲ. ಎಲ್ಲ ಇದ್ದೂ ಯಾರು ಇಲ್ದೇ ಇರೋರ ಥರ ಬದುಕ್ತಾರಲ್ಲ, ಅದು ಅನಾಥ ಭಾವ. ನನಗೆ ಅದೇ ಪರಿಸ್ಥಿತಿನಲ್ಲಿದ್ದೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ, ಪ್ಲೀಸ್ ಹೇಳಿ. ಹೇಳ್ತೀನಮ್ಮ, ಎಲ್ಲದನ್ನು ಹೇಳ್ತೀನಿ. ಅವ್ರ ತಂದೆಗೆ ಇಷ್ಟ ಇಲ್ಲದೆ ಹೋದ್ರು ಯಾರೊಬ್ಬರನ್ನ ಪ್ರೀತಿಸಿ ಓಡೋಗಿ ಮದುವೆ ಆದರು. ಅದನ್ನೆಲ್ಲ ಅವ್ರ ತಾತ ನನಗೆ ಹೇಳಿದ್ದು. ಏನಂತ ಅವ್ರ ಅಪ್ಪ ಅಮ್ಮನ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾವುದೋ ಕಾರಣದಿಂದಾಗಿ ವೈಮನಸ್ಸು ಉಂಟಾಗಿ ಇಬ್ಬರು ಡೈವರ್ಸ್ ತಗೊಂಡ್ರು. ಆಮೇಲೆ ಜಯಂತ್ನ ಅವ್ರ ತಾಯಿನ ಮನೆ ಕರ್ಕೊಂಡ್ಬಂದು ಇಟ್ಕೊಂಡ್ರು. ಗಂಡನಿಂದ ದೂರ ಆಗಿದ್ದಕ್ಕೋ, ಪ್ರೀತಿಯಲ್ಲಿ ಮೋಸ ಹೋಗಿದ್ದಕ್ಕೋ, ಅಥವಾ ಜನಗಳು ಕೇಳೋ ಪ್ರಶ್ನೆಗೆ ಬೇಸತ್ತು ಜಯಂತ್ ಅವ್ರ ತಾಯಿ ಸೂಸೈಡ್ ಮಾಡಿಕೊಂಡ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.